ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಜಯಂತ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಭಕ್ತಿ ಭಾವದಿಂದ ಕೂಡಿದ ಭಾರತೀಯ ಹಬ್ಬಗಳಲ್ಲೊಂದಾದ ವಿಶೇಷವಾದ ಹಬ್ಬ ಗಣೇಶ ಚತುರ್ಥಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲಿದ್ದೇವೆ. ಗಣೇಶ ಚತುರ್ಥಿ ವಿಘ್ನ ವಿನಾಯಕ ಶ್ರೀ ಗಣಪತಿಯ ಜನ್ಮೋತ್ಸವವಾಗಿದೆ. ಇದು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ದಿನದಲ್ಲಿ ಆಚರಿಸಲಾಗುತ್ತದೆ. ಶಿವ ಪುರಾಣದ ಕಥೆಯ ಪ್ರಕಾರ ಗಣೇಶನು ಪಾರ್ವತಿಯ ಮೈಯಿಂದ ಹುಟ್ಟಿದವನು. ಸ್ವರ್ಣ ಗೌರಿಯ ಮಾನಸ ಪುತ್ರ. ಗೌರಿ ತನ್ನ ಮೈಕೊಳೆಯಿಂದ ಆಕೃತಿಯೊಂದನ್ನು ಸೃಷ್ಟಿಸಿ ಅದಕ್ಕೆ ಜೀವವನ್ನು ತುಂಬಿ ಸ್ನಾನ ಮಾಡಲು ಹೋಗಿರುತ್ತಾಳೆ. ತಾಯಿಯ ಅಣತಿಯಂತೆ ಗಣಪ ಮನೆಯನ್ನು ಕಾಯುತ್ತಿರುತ್ತಾನೆ. ಶಿವನು ಮನೆಗೆ ಹಿಂತಿರುಗಿದಾಗ ಗಣಪ ಅವನನ್ನು ತಡೆದು ಮನೆಯೊಳಗೆ ಹೋಗಲು ಅಡ್ಡಿಪಡಿಸುತ್ತಾನೆ. ಇದರಿಂದ ಕುಪಿತಗೊಂಡ ಶಿವನು ತನ್ನ ತ್ರಿಶೂಲದಿಂದ ಅವನ ಶಿರವನ್ನು ಕತ್ತರಿಸುವನು. ಸ್ನಾನವನ್ನು ಮುಗಿಸಿ ಬಂದ ಗೌರಿಯು ಮಗನ ಕಳೇಬರಹವನ್ನು ಕಂಡು ರೋಧಿಸುತ್ತಾಳೆ. ಹೆಂಡತಿಯನ್ನು ಸಮಾಧಾನಪಡಿಸುವ ಸಲುವಾಗಿ ಶಿವ ತನ್ನ ಗಣಗಳನ್ನು ಕರೆದು ಉತ್ತರ ದಿಕ್ಕಿಗೆ ಮಲಗಿರುವ ಯಾವುದೇ ಜೀವಂತ ದೇಹದ ತಲೆಯನ್ನು ಕತ್ತರಿಸಿ ತರುವಂತೆ ಆಜ್ಞಾಪಿಸುತ್ತಾನೆ. ಗಣಗಳಿಗೆ ದೊರಕಿದ್ದು ಒಂದು ಆನೆಯ ತಲೆ. ಅದನ್ನು ತಂದು ಗಣಪನ ಶರೀರಕ್ಕೆ ಅಂಟಿಸಿದಾಗ ಶಿವನು ಅದಕ್ಕೆ ಪ್ರಾಣವನ್ನು ನೀಡಿ ಸರ್ವ ಕಾರ್ಯಗಳಲ್ಲೂ ನಿರ್ವಿಘ್ನವಾಗಿ ಪರಿಪೂರ್ಣವಾಗಲು ಪ್ರಥಮ ಪೂಜಿತನಾಗುವಂತೆ ವರವನ್ನು ನೀಡುತ್ತಾನೆ. ದಂತಕಥೆಯೊಂದರ ಪ್ರಕಾರ ಗಣೇಶನು ತನ್ನ ನೆಚ್ಚಿನ ಮೋದಕಗಳನ್ನು ಬಹಳಷ್ಟು ತಿಂದು ತನ್ನ ಮೂಷಿಕ ವಾಹನದ ಮೇಲೆ ಸಾಗುತ್ತಿದ್ದಾಗ ಇದ್ದಕ್ಕಿದ್ದಂತೆ ಅವರ ದಾರಿಯಲ್ಲಿ ಹಾವು ಕಾಣಿಸಿಕೊಂಡಿತು. ಇಲಿಯು ಭಯಗೊಂಡು ಪಕ್ಕಕ್ಕೆ ಧಾವಿಸಿದಾಗ ಗಣೇಶನು ನೆಲದ ಮೇಲೆ ಬಿದ್ದು ಮತ್ತು ಅವನ ಹೊಟ್ಟೆಯೂ ಒಡೆದು ತಿಂದಿದ್ದ ಮೋದಕಗಳು ನೆಲಕ್ಕೆ ಉರುಳಿದವು. ಗಣೇಶನು ಅವುಗಳನ್ನು ಹೊಟ್ಟೆಗೆ ತುಂಬಿಸಿ ಹಾವಿನಿಂದ ಒಡೆದ ಹೊಟ್ಟೆಯನ್ನು ಕಟ್ಟಿದನು. ಆಕಾಶದಲ್ಲಿ ಚಂದ್ರನು ಗಣೇಶನ ಕಷ್ಟವನ್ನು ನೋಡಿ ನಗುತ್ತಾನೆ. ಕೋಪಗೊಂಡ ಗಣೇಶನು ಗಣೇಶ ಚತುರ್ಥಿಯಂದು ಚಂದ್ರನನ್ನು ನೋಡಿದರೆ ಸುಳ್ಳು ಆರೋಪಗಳಿಗೆ ಒಳಗಾಗುತ್ತಾರೆ ಎಂದು ಶಪಿಸಿದನು. ಹಾಗಾಗಿ ಚತುರ್ಥಿಯ ಚಂದ್ರ ದರ್ಶನವು ನಿಷಿದ್ಧ. ವರಸಿದ್ಧಿ ವಿನಾಯಕ ವ್ರತದ ಮಹತ್ವವನ್ನು ಸೂತ ಪುರಾಣಿಕ ಮುನಿಗಳು ದ್ಯೂತ ಪಗಡೆಯಲ್ಲಿ ಎಲ್ಲವನ್ನೂ ಕಳೆದುಕೊಂಡು ಧರ್ಮರಾಯನಿಗೆ ಉಪದೇಶಿಸಿ ಈ ವ್ರತದ ಆಚರಣೆಯಿಂದ ಅವನು ರಾಜ್ಯ ಐಶ್ವರ್ಯಾದಿಗಳನ್ನು ಪುನಃ ಪಡೆಯುತ್ತಾನೆ. ಈ ವ್ರತಾಚರಣೆಯಿಂದ ಶ್ರೀರಾಮನು ರಾವಣನನ್ನು ಕೊಂದು ಸೀತೆಯನ್ನು, ಶ್ರೀಕೃಷ್ಣನು ಸ್ಯಮಂತಕಮಣಿಯನ್ನು, ನಳನು ದಮಯಂತಿಯನ್ನು, ಭಗೀರಥನು ಗಂಗೆಯನ್ನು ಧರೆಗಿಳಿಯುವಂತೆಯೂ ಇಂದ್ರನು ವೃತ್ತಾಸುರನನ್ನು ವಧೆಯ ಸಾಮರ್ಥ್ಯವನ್ನೂ ಪಡೆದರು ಎಂಬ ಪ್ರತೀತಿಯೂ ಇದೆ. 1893ರಲ್ಲಿ ಮಹಾರಾಷ್ಟ್ರದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರು ಸಾರ್ವಜನಿಕ ಆಚರಣೆಯನ್ನು ಪ್ರಾರಂಭಿಸಿದ ನಂತರ ಇದು ಅತ್ಯಂತ ಜನಪ್ರಿಯವಾಯಿತು. ಗಣಪತಿಯ ವಿಶೇಷತೆಗಳು ಅಂದರೆ ಒಂದೇ ದಂತ. ಅದಕ್ಕಾಗಿ ಅವನನ್ನು ಏಕದಂತ ಎಂದು ಕರೆಯಲಾಗುತ್ತದೆ. ಎಲೆಯ ಮೇಲೆ ಕುಳಿತಿರುವುದು ಮತ್ತು ಮೂಷಿಕ ವಾಹನ, ಲಡ್ಡು ಪ್ರಿಯ, ಬುದ್ಧಿವಂತ, ವಿಘ್ನಹರ ಮತ್ತು ಶ್ರೀದಾತ. ಈ ದಿನವೊಂದರಲ್ಲಿ ನಾವು ಹಳದಿ ಪುಡಿ, ತುಳಸಿ, ದೂರ್ವ, ಅರಿಶಿನ, ಕುಂಕುಮಗಳಿಂದ ಗಣಪತಿಗೆ ಅಲಂಕಾರವನ್ನು ಮಾಡುತ್ತೇವೆ. ಮಣ್ಣಿನ ಗಣಪತಿಯನ್ನ ಮನೆಗೆ ತಂದು ಪ್ರತಿಷ್ಠಾಪಿಸುತ್ತೇವೆ. ನೈವೇದ್ಯವಾಗಿ ಲಡ್ಡು, ಕಡುಬು, ಉಂಡೆ ಮೊದಲಾದವುಗಳನ್ನು ಅರ್ಪಿಸುತ್ತೇವೆ. ಗಣೇಶನ 108 ಹೆಸರುಗಳನ್ನು ಜಪಿಸಿ ಆರತಿ ಮಾಡುವ ಪರಂಪರೆಯೂ ಇದೆ. ಪೂಜೆಯ ನಂತರ ಕುಟುಂಬದ ಸಮೂಹ ಪಂಗಡದಲ್ಲಿ ಭೋಜನವನ್ನು ನಡೆಸಲಾಗುತ್ತದೆ. ಪರಿಸರ ಸ್ನೇಹಿ ಮಣ್ಣು ಹುಟ್ಟಿದ್ದದ್ದು ಮಣ್ಣಿಗೆ ಮರಳಬೇಕು ಎಂಬ ತತ್ವ. ಮಣ್ಣಿನಲ್ಲಿ ಜೀವಶಕ್ತಿ. ಮಣ್ಣಿನ ಮೂರ್ತಿ ವಿಸರ್ಜನೆ ಮೂಲಕ ಪ್ರಕೃತಿಗೆ ಧನ್ಯವಾದವನ್ನು ಹೇಳುವುದು. ಈ ಹಬ್ಬದಲ್ಲಿ ಮಕ್ಕಳು, ಹಿರಿಯರೆಲ್ಲರೂ ಭಾಗವಹಿಸುತ್ತಾರೆ. ಸಮೂಹ ಪೂಜೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಇದು ಬುದ್ಧಿಯ ಬೆಳವಣಿಗೆ, ತಾಳ್ಮೆ, ಶ್ರದ್ಧೆ ಹಾಗೂ ಕುಟುಂಬ ಸಾಮರಸ್ಯವನ್ನು ಒತ್ತಿ ಹೇಳುವ ಹಬ್ಬ. ಶುದ್ಧ ಮನಸ್ಸು, ಶುದ್ಧ ಸ್ಥಳದಲ್ಲಿ ಪೂಜೆ, ಮಾಂಸಾಹಾರ ಮತ್ತು ಮದ್ಯ ವರ್ಜಿತವಾಗಿದೆ. ಮೂರ್ತಿ ವಿಸರ್ಜನೆ ನದಿಗಳಲ್ಲಿ ಅಥವಾ
ಪಾತ್ರದಲ್ಲಿ ಶಾಂತವಾಗಿ ಗಣಪತಿಗೆ ಪ್ರೀತಿಯ ಸೇವೆಯನ್ನು ಸಲ್ಲಿಸುವುದು. ಈ ಹಬ್ಬದ ಮೂಲಕ ನಮಗೆ ಬುದ್ಧಿ, ಶಕ್ತಿ, ತಾಳ್ಮೆ, ಶ್ರದ್ಧೆ ಹಾಗೂ ಸ್ವಚ್ಛತೆ ಎಂಬ ಪಾಠಗಳು ಸಿಗುತ್ತವೆ. ಶ್ರೀ ಗಣಪತಿಯ ಆಶೀರ್ವಾದ ನಿಮ್ಮ ಮನೆತನದಲ್ಲಿ ಸದಾ ಶಾಂತಿ, ಸಮೃದ್ಧಿ ಹಾಗೂ ಯಶಸ್ಸನ್ನು ನೀಡಲಿ. ಇದೇ ಗಣೇಶ ಚತುರ್ಥಿಯ ಸಾರ್ಥಕ ಆಚರಣೆ. ವಂದನೆಗಳು. ಓಂ ಶ್ರೀ ಗಣೇಶಾಯ ನಮಃ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.